ಈ ಕಡೆ ಜೆಡಿಎಸ್ ಚರ್ಚೆ ಮಾಡ್ತಾ ಇರೋದು ಮಂಡ್ಯನ ಉಳಿಸ್ಕೊಳ್ಳೋಣ, ಹಳೆ ಮೈಸೂರು ಭಾಗನ ಉಳಿಸ್ಕೊಳ್ಳೋಣ ಅಂತ. ಅಟ್ ದಿ ಸೇಮ್ ಟೈಮ್ ಬಿಜೆಪಿದು ಕೆಲ ಲೆಕ್ಕಾಚಾರಗಳಿದೆ. ಏನು ನೋಡ್ತಾ ಹೋಗೋಣ. ಮಂಡ್ಯ ಲೋಕರಣ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್. ಒಂದ್ ಕಡೆ ಜೆಡಿಎಸ್ ವರ್ಸಸ್ ಸುಮಲತಾ ಜಟಾಪಟಿ ಮಧ್ಯ ಲೋಕಲ್ ಬಿಜೆಪಿ ಎಂಟ್ರಿ ಕೊಡಕ್ ತಯಾರಾಗಿದೆ. ಬಿಜೆಪಿಯಲ್ಲೇ ಮಂಡ್ಯನ ಉಳಿಸ್ಕೊಳ್ಳಿ, ಜೆಡಿಎಸ್ ಕೊಡೋದು ಬೇಡ. ಸ್ಥಳೀಯ ಬಿಜೆಪಿ ಮುಖಂಡರಿಂದ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆಯಂತೆ. ಯಾಕೆ ಅಂತಾನೂ ನೋಡೋಣ. ಆ ಕಡೆ ಭಾಗದಲ್ಲಿ ಇವ್ರೇನ್ ಸ್ಟ್ರಾಂಗ್ ಇಲ್ವಲ್ಲ ಅಂತ ಅಂದ್ಕೊಂಡ್ರು ಕೂಡ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ಬಹಳ ಚುರುಕಾಗಿ ನಡೆದಿದೆ. ಅದು ಇಂಪ್ಯಾಕ್ಟ್ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ. ಈಗ ಹಾಗೆ ಮಂಡ್ಯದಲ್ಲಿ ಕಾರ್ಯಕರ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಈಗ ನಾವೀಗ ನಮ್ಮ ಅಭ್ಯರ್ಥಿ ಹಾಕ್ಲಿಲ್ಲ ಅಂದ್ರೆ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗುತ್ತೆ ಅಂತ ಸ್ಥಳೀಯರು ಒತ್ತಾಯ ಮಾಡ್ತಿದಾರಂತೆ. ಅಂದ್ರೆ ಸುಮಲತಾ ಅವ್ರನ್ನೂ ತಗೊಳ್ಳೋದು ಬೇಡ, ಈ ಕಡೆ ಜೆಡಿಎಸ್ಗೂ ಕೊಡೋದು ಬೇಡ, ನಾವೇ ಉಳಿಸ್ಕೊಳ್ಳೋಣ, ನಾವೇ ಒಂದು ಕ್ಯಾಂಡಿಡೇಟ್ ಹಾಕೋಣ. ಈಗ ಆಲ್ರೆಡಿ ನಾವು ಪಕ್ಷ ಸಂಘಟನೆ ಚುರುಕಾಗಿದೆ ಆ ಭಾಗದಲ್ಲಿ. ಮಂಡ್ಯ ಸ್ಥಳೀಯ ಬಿಜೆಪಿ ಮುಖಂಡರ ಒತ್ತಡಕ್ಕೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು.